ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಷಾ ರವಿ ಕ್ರಿಯೇಷನ್ಸ್. ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ನಾನಿಲ್ಲಿ ಇವತ್ತು ಈ ಸ್ಯಾರಿಗೆ ಸಿಂಪಲಾಗಿರುವಂಥ ಒಂದು ಕ್ರೋಶ ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಯಾವಾಗಲೂ ನಾನಿಲ್ಲಿ 6 ಎಳೆ ದಾರ ತಗೊಳ್ತಾ ಇದ್ದೆ, ಆದರೆ ನಾನು ಇವತ್ತಿಲ್ಲಿ 7 ಎಳೆ ದಾರ ತೊಗೊಂಡಿದ್ದೀನಿ. ಹಾಗೆ ಈ ಥರ ಸ್ಮಾಲ್ ಬೀಡ್ ತೊಗೊಂಡಿದ್ದೀನಿ, ಅಂದರೆ ಸ್ಮಾಲ್ ಅಂದರೆ ಮೀಡಿಯಮ್ ಬೀಡ್. ಅದು ಕ್ರೋಶ ನಂಬರ್ ಬಂದು 10 ತೊಗೊಂಡಿದ್ದೀನಿ. ಈಗ ಇದಕ್ಕೆ ಡಿಸೈನ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಸ್ಯಾರಿ ಪಲ್ಲುಗೆ ಈ ಥರ ಒಂದು ನೀಡಲಿಂದ ಈ ಥರ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಸ್ವಲ್ಪ ಟೈಟಾಗಿ ಈ ಥರ ಎಳ್ಕೊಳ್ಬೇಕು. ಮತ್ತು ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸಿಂಗಲ್ ಲಾಕ್ ಮಾಡಿಕೊಂಡು ಈ ಥರ 2 ಚೈನ್ ಹಾಕ್ಕೊಳ್ತೀನಿ. ಈಗ ನಾನು 2 ಚೈನ್ ಹಾಕ್ಕೊಂಡಿದ್ದಾದಮೇಲೆ ಸೂಜಿ ಮೇಲೆ ದಾರ ತಗೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿ ಈ ಥರ ದಾರನ ಸ್ವಲ್ಪ ಮೇಲಿಗೆ ತೊಗೊಂಡೆ. ಈ ಥರ ಮೀಡಿಯಮಾಗಿ ದಾರನ ಸ್ವಲ್ಪ ಮೇಲಿಗೆ ತೊಗೊಳ್ಬೇಕು. ಈಗ ಇನ್ನೂ ಒಂದು ಸಲ ಸೂಜಿ ಮೇಲೆ ದಾರ ತೊಗೊಬೇಕು. ನಾವು ಎಲ್ಲಿ ಇನ್ಸೆಟ್ ಮಾಡಿದ್ರೋ ಅದೇ ಪಾಯಿಂಟಲ್ಲೇ ನಾವು ಇನ್ನೂ ಒಂದು ಸಲ ಈ ಥರ ಇನ್ಸೆಟ್ ಮಾಡಿ ದಾರನ ಅದೇ ಮೀಡಿಯಮ್ ಇದಕ್ಕೆ ತೊಗೊಳ್ಬೇಕು. ಮತ್ತು ಇನ್ನೂ ಒಂದು ಸಲ ಇನ್ಸೆಟ್ ಮಾಡಿ ದಾರನ ಈ ಥರ ಪಫ್ ಥರ ಈ ಥರ ರೆಡಿ ಮಾಡ್ಕೊಬೇಕು. ಈ ಡಿಸೈನೇ ಇಷ್ಟು, ಇದೇ ಥರನೇ ಸ್ಯಾರಿ ಫುಲ್ಲು ಇದೇ ಥರನೇ ಡಿಸೈನ್ ಬರುತ್ತೆ ಅದು. ನೆಕ್ಸ್ಟು ಈಗ ಇದ್ರ ಮೇಲೆ ವರ್ಕ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಇಲ್ಲಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಲ್ಲ, ಈ ಲಾಕ್ ಬಂದು ಮೀಡಿಯಮ್ ಲಾಕ್ ಮಾಡಬೇಕು. ತುಂಬ ಟೈಟಾಗಿ ಮಾಡಿದ್ರೆ ಈಗ ಈ ಹೋಲ್ ಒಳಗಡೆಯಿಂದ ನಾವು ವರ್ಕ್ ಸ್ಟಾರ್ಟ್ ಮಾಡೋದು, ಅದು ತುಂಬ ಟೈಟ್ ಆದಲ್ಲಿ ತುಂಬ ಟೈಟ್ ಆಗುತ್ತೆ, ಹಾಗಾಗಿ ಅದು ಚೆನ್ನಾಗಿ ಕಾಣೋದಿಲ್ಲ. ಈಗ ಇನ್ನೊಂದು ಚೈನ್ ಲಾಕ್ ಮಾಡಿಕೊಂಡು ಈ ಹೋಲ್ ಕಾಣ್ತಾ ಇದೆ ಅಲ್ವಾ, ಈ ಹೋಲ್ ಒಳಗಡೆ ಈ ಥರ ಸೂಜಿ ಮೇಲೆ ಈ ಥರ ದಾರ ತೊಗೊಂಡು ಒಂದು ಹಾಫ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಈ ಹೋಲ್ ಒಳಗಡೆ ಎಷ್ಟು ಹಿಡಿಸುತ್ತೋ ಅಷ್ಟು ನಾವು ಹಾಕ್ಕೊಳ್ಬೋದು. ನನಗೀಗ 3 ಆಗಿದೆ. 4, 5. ನಾನಿಲ್ಲಿ 5 ಹಾಫ್ ಕ್ರೋಶ ಹಾಕ್ಕೊಂಡು ಈ ಥರ ಕಾಣ್ತಾ ಇದೆ. ಈ ಥರ ಡಿಸೈನ್ ಇಷ್ಟೇ ಸಿಂಪಲ್ಲಾಗಿ ಈ ಥರ ನೀಟಾಗಿ ಕಾಣ್ತಾ. ಇದು ತುಂಬ ಸಿಂಪಲ್ ಡಿಸೈನು, ತುಂಬ ಕ್ಯೂಟಾಗಿ ಕಾಣಿಸುತ್ತೆ, ಈಸಿನೂ ಅಷ್ಟೇ ಈ ಡಿಸೈನ್ ಹಾಕೋದು. ಈಗ ನಾನಿಲ್ಲಿ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಬೀಡ್ ಆ್ಯಡ್ ಮಾಡಿಕೊಂಡು ಈಗ ಈ ದಾರದಲ್ಲಿ ಇನ್ಸೆಟ್ ಮಾಡಿಕೊಂಡು ಈ ಥರ ಒಂದು ಲಾಕ್ ಮಾಡ್ಕೊಳ್ತೀನಿ. ಈ ಥರ ಲಾಕ್ ಮಾಡ್ಕೊಂಡು ಮತ್ತೆ ಈಗ ಇಲ್ಲಿ ಸೂಜಿ ಮೇಲೆ ದಾರ ತೊಗೊಳ್ಬೇಕು. ಮತ್ತು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಅದನ್ನು ನಾವು ತುಂಬ ಟೈಟಾಗೂ ಲಾಕ್ ಮಾಡ್ಕೊಬಾರ್ದು, ಮೀಡಿಯಮಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಬೇಕು. ಮತ್ತು ಈಗ ಆ ದಾರನ ಸ್ವಲ್ಪ ಮೀಡಿಯಮಾಗಿ ನಾವು ಮೇಲಿಗೆ ತೊಗೊಳ್ಬೇಕು. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಅದೇ ಪಾಯಿಂಟ್ ನಾವು ಮೊದಲು ಎಲ್ಲಿ ಇನ್ಸೆಟ್ ಮಾಡಿದ್ರೋ ಅದೇ ಪಾಯಿಂಟಲ್ಲೇ ನಾವು ಇನ್ನೊಂದು ಸಲ ಇನ್ಸೆಟ್ ಮಾಡಿ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಮತ್ತೆ ಈ ಥರ ಇನ್ಸೆಟ್ ಮಾಡಿ ನಾವೀಗ ಮೀಡಿಯಮಾಗಿ 3 ಸಲ ತೊಗೊಂಡಿರೋ ದಾರನೂ ಈಕ್ವಲಾಗಿ ಸೂಜಿ ಮೇಲೆ ಈ ಥರ ಈಕ್ವಲಾಗಿರಬೇಕು. ಈಗ ಈ ಹೋಲ್ ಒಳಗಡೆಯಿಂದ ಈ ಥರ ದಾರನ ತೊಗೊಳ್ಬೇಕು. ಮತ್ತು ಹೀಗೆ ಲಾಕ್ ಮಾಡ್ಕೊಬೇಕು. ನಾನಿಲ್ಲಿ ಫಫ್ ಡಿಸೈನ್ಗೆ ನಾನು 3 ಟೈಮ್ಸ್ ತೊಗೊಂಡಿದ್ನಲ್ವ, ನೀವು ಬೇಕು ಅಂತಂದರೆ 4 ಟೈಮ್ಸ್ ಅಥವಾ 5 ಟೈಮ್ಸ್ ಸಹ ತೊಗೊಳ್ಬೋದು. ಅದು ತುಂಬ ದಪ್ಪಾಗಿ ಕಾಣಿಸುತ್ತೆ, ಅದು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗೂ ಕಾಣಿಸುತ್ತೆ. ನಾನಿಲ್ಲಿ ಸ್ಯಾರಿ ಬಂದು ಸಿಂಪಲ್ ಸ್ಯಾರಿ ಆಗಿರೋಂದರೆ ನಾನು ಇದನ್ನು ತುಂಬ ಪುಟ್ಟದಾಗಿ ಮೀಡಿಯಮಾಗಿ ಕಾಣಲಿ ಅಂತ ನಾನು ಈ ಥರ ವರ್ಕ್ ಮಾಡ್ತಾಯಿದ್ದೀನಿ. ಈಗ ನಾನಿಲ್ಲಿ ಈ ಒಂದು ಹಾಫ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀನಿ. 3 ಆಯಿತು. 4, 5. ನಾನಿಲ್ಲಿ 5 ಹಾಫ್ ಕ್ರೋಶ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ 4 ಅಥವಾ 3 ಸಹ ಹಾಕ್ಕೊಳ್ಬೋದು. ಮತ್ತು ನಾನಿಲ್ಲಿ ಮೀಡಿಯಮ್ ಸೈಜಾಗಿರೋಂಥ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಇನ್ಸೆಟ್ ಮಾಡಿಕೊಂಡು ಈಗ ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಳ್ಬೇಕು. ಈ ಥರ ಈ ಪಾಯಿಂಟ್ ಈ ಥರ ಇಟ್ಕೊಂಡು
ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈಗ ಈ ಥರ ಇನ್ಸೆಟ್ ಮಾಡ್ಕೊಳ್ಬೇಕು. ಈಗ ಈ ಥರ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇನ್ನೂ ಒಂದು ಸಲ ಸೂಜಿ ಮೇಲೆ ದಾರ ತಗೊಂಡು ಅದೇ ಎಕ್ಸಾಕ್ಟ್ ಹೋಲ್ಗೆ ಮತ್ತೆ ಇನ್ನೊಂದು ಸಲ ಇನ್ಸೆಟ್ ಮಾಡಿಕೊಂಡು ಈ ಥರ ನಾನಿಲ್ಲಿ ಸ್ವಲ್ಪ ನಿಮಗೆ ನಿಧಾನವಾಗಿ ತೋರಿಸ್ತಾ ಇದ್ದೀನಿ, ಇಲ್ಲಿ ಇದು ನೀಟಾಗಿ ಕಾಣುತ್ತೆ ಅಂತ. ಈಗ ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ಈ ಒಂದು ಮೀಡಿಯಮಾಗಿ ಲಾಕ್ ಮಾಡ್ಕೊಬೇಕು. ಮತ್ತು ಇಲ್ಲಿ 2 ಚೈನ್ ಹಾಕ್ಕೊಳ್ಬೇಕು. ನಾವು ಆಲ್ರೆಡಿ ಒಂದು ಚೈನ್ ಹಾಕ್ಕೊಂಡಿರ್ತೀರಿ, ಅದ್ರ ಮೇಲೆ ಇನ್ನೊಂದು ಚೈನು ಅಷ್ಟೇ, ಅದು 2 ಸೇರಿ 2 ಚೈನ್ ಆಗುತ್ತೆ. ಈಗ ಈ ಹೋಲ್ ಒಳಗಡೆ ಈ ಥರ ಹಾಫ್ ಕ್ರೋಶೆ ಡಿಸೈನ್ ಹಾಕ್ಕೊಂಡು ಹೋಗ್ತಾ ಇರಬೇಕು. ಇಲ್ಲೇ 2 ಟೈಮ್ಸ್ ಹಾಕ್ಕೊಂಡೆ, 3 4 5 ಇಲ್ಲಿ ಈ ಥರ ಹಾಕ್ಕೊಂಡು ಮತ್ತೆ ಈ ಥರ ಲಾಕ್ ಮಾಡಿ. ಈಗ ಎಷ್ಟು ಕ್ಯೂಟಾಗಿ ಎಷ್ಟು ನೀಟಾಗಿ ಕಾಣುತ್ತೆ. ನಾನಿಲ್ಲಿ 3 ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಕುಚ್ಚು ಕಟ್ಟೋದಕ್ಕೆ ಬೀಡ್ ಇಲ್ದಿರ ಒಂದು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ಬೀಡ್ ಹಾಕ್ಕೊಂಡಿದ್ದಾದಮೇಲೆ ನಾನು ಕುಚ್ಚು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕು ಅಂತಂದರೆ ನಿಮಗೆ 4 ಅಥವಾ 5 ಆ ಥರ ಬೇಕಾದರೆ ಬೀಡ್ ಹಾಕ್ಕೊಂಡು ಆಮೇಲೆ ಬೇಕಾದರೆ ಕುಚ್ಚು ಹಾಕ್ಕೊಳ್ಬೋದು. ನನಗಿಲ್ಲಿ 3 ಬೀಡ್ ಆದಮೇಲೆ ನಾನಿಲ್ಲಿ ಕುಚ್ಚು ಹಾಕ್ಕೊಳ್ತಾ ಇದ್ದೀನಿ. ನನಗದು ತುಂಬ ಮೀಡಿಯಮಾಗಿ ತುಂಬ ನೀಟಾಗಿ ಕಾಣುತ್ತೆ ಅಂತಂದ್ಬಿಟ್ಟು. ಇಲ್ಲ ಅಥವಾ 4 ಅಥವಾ 5 ಆ ಥರ ಹಾಕ್ಕೊಂಡಿದ್ದಾರೆ ಅಂದರೆ ತುಂಬ ಲಾಂಗಾಗಿ ಕುಚ್ಚು ಕಾಣುತ್ತೆ, ಅದಷ್ಟು ನೀಟಾಗಿ ಪ್ರಿಟಿಯಾಗಿ ಕಾಣೋದಿಲ್ಲ ಅಂತ ಹೇಳಿಬಿಟ್ಟು ನಾನಿಲ್ಲಿ 3 ಬೀಡ್ ಹಾಕ್ಕೊಂಡಿದ್ದಾದಮೇಲೆ ಒಂದೊಂದು ಕುಚ್ಚು ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಈ ಥರ ಪಫ್ ಡಿಸೈನ್ ಮಾಡ್ಕೊಬೇಕು. ಮತ್ತು ಆ ಹೋಲ್ ಒಳಗಡೆಯಿಂದ ಈ ಥರ ತೊಗೊಳ್ಬೇಕು. ಮತ್ತು ಈ ಲಾಕ್ ಮಾಡಿ ಇನ್ನೂ ಒಂದು ಚೈನ್ ಹಾಕ್ಕೊಂಡು ಈ ಹೋಲ್ ಒಳಗಡೆ ಈ ಥರ ಹಾಫ್ ಕ್ರೋಶೆ ಹಾಕ್ಕೊಳ್ಬೇಕು. 2 ಈ ಥರ ಆಗಿದೆ. ಈಗ ಇಲ್ಲಿ 3 ಬೀಡ್ ಹಾಕ್ಕೊಂಡಿದ್ದಾದಮೇಲೆ ಈ ಥರ ಕಾಣ್ತಾ ಇದೆ. ನಾನು ಇಲ್ಲಿ 3 ಬೀಡ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಇದು ನಾನು ಕುಚ್ಚಿಗೆ ಹಾಕ್ಕೊಂಡಿರೋದು. ಅದು ಯಾವ ಥರ ಹಾಕ್ಕೊಂಡೆ ಅಂತ ತೋರಿಸ್ತೀನಿ. ಈಗ ನಾನಿಲ್ಲಿ ಈ ಥರ ಪಫ್ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿ 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ 2 ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಥರ ಲಾಕ್ ಮಾಡ್ಕೊಳ್ಬೇಕು. ಈ ಥರ ಲಾಕ್ ಮಾಡ್ಕೊಂಡು ಅದು ಲಾಕ್ ಅಂತಂದರೆ ಮತ್ತೆ ಅದೇ ಆ್ಯಸ್ ಇಟ್ ಈಸ್ ವರ್ಕ್ ಕಂಟಿನ್ಯೂ ಆಗುತ್ತೆ. ಈ ಥರ ಪಫ್ ಡಿಸೈನ್ ಮತ್ತೆ ಕಂಟಿನ್ಯೂ ಆಗುತ್ತೆ. ಈಗ ಇದನ್ನು ಈ ಥರ ಲಾಕ್ ಮಾಡ್ಕೊಬೇಕು. ಈ ಒಂದು ಡಿಸೈನು ತುಂಬ ಪ್ರಿಟಿಯಾಗಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಯಾರಿಗಾದರೂ ನಮಗೆ ತುಂಬ ಗ್ರ್ಯಾಂಡ್ ಕ್ರೋಶ ಕುಚ್ಚು ಬೇಡ ಅನ್ನೋರಿಗೆ ಈ ಒಂದು ಸಿಂಪಲಾಗಿರೋಂಥ ಕ್ರೋಶ ಕುಚ್ಚು ಹಾಕ್ಬೋದು. ಮತ್ತು ಬೇಸಿಕ್ ಕಲಿಯೋರ್ಗಂತೂ ತುಂಬಾ ಈಸಿ. ಈ ಥರ ಸ್ಮಾಲ್ ಡಿಸೈನ್ಸ್ ಇದ್ದಲ್ಲಿ ಅವ್ರಿಗೆ ಹಾಕೋದಕ್ಕೆ ತುಂಬಾ ಈಸಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ತುಂಬಾ ಈಸಿ ಡಿಸೈನ್ ಹಾಕೋದು. ಈಗ ಇಲ್ಲಿ ನಾನಿಲ್ಲಿ ಹಾಫ್ ಕ್ರೋಶ ಹಾಕ್ಕೊಂಡು ಮತ್ತು ಈಗ 3 ಟೈಮ್ಸ್ ಬೀಡ್ ಕಂಟಿನ್ಯೂ ಆಗುತ್ತೆ. ಈ ಥರ ಲಾಕ್ ಮಾಡ್ಕೊಬೇಕು. ಈ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ಥರ ಒಂದು ಒಳ್ಳೊಳ್ಳೆ ವಿಡಿಯೋನ ಹಾಕೋದಕ್ಕೆ ನಮಗೂ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟು. ಈಗ ಈ ಥರ ಲಾಕ್ ಮಾಡಿಕೊಂಡೆ. ಈ ಥರ ಲಾಕ್ ಮಾಡಿಕೊಂಡು ಮತ್ತೆ ನೋಡಿ ಈಗ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ನಾನಿಲ್ಲಿ 3 ಬೀಡ್ ಕುಚ್ಚು ಹಾಕ್ಕೊಂಡು
ಬೀಡ್ ಹಾಕ್ಕೊಂಡು ಕುಚ್ಚಿಗೆ ನಾನು ಬೀಡ್ ಹಾಕ್ಕೊಂಡಿಲ್ಲ. ಇಲ್ಲಿ ನೋಡಿ, ಈ ಹೋಲಲ್ಲಿ ಇಲ್ಲಿ ಕಾಣ್ತಾ ಇದ್ವಲ್ಲ, ಇಲ್ಲಿ ಈಗ ಅದೇ ವರ್ಕ್ ಕಂಟಿನ್ಯೂ ಆಗುತ್ತೆ. ಈ ಥರ ಇನ್ನೂ ಒಂದು ಸಲ ಪಫ್ ಡಿಸೈನ್ ಈ ಥರ ಮಾಡಿಕೊಂಡು ಈ ಹೋಲ್ ಒಳಗಡೆಯಿಂದ ಈ ಥರ ಲಾಕ್ ಮಾಡ್ಕೊಬೇಕು. ಮತ್ತು 2 ಚೈನ್ ಹಾಕ್ಕೊಂಡು ಅದೇ ಡಿಸೈನೇ ಕಂಟಿನ್ಯೂ ಆಗುತ್ತೆ. ಇಲ್ಲಿ ನಾನು ಕುಚ್ಚಿಗೆ 3 ಬೀಡ್ ಆದಮೇಲೆ ಒಂದು ಕುಚ್ಚಿಗೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ನಾನಿಲ್ಲಿ ಒಂದು ಅಷ್ಟು ದೂರ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ನೋಡಿ, ಇಲ್ಲಿ ಕುಚ್ಚಿಗೆ ನೋಡಿ ಈ ಥರ ತುಂಬ ಪ್ರಿಟಿಯಾಗಿ ತುಂಬ ಕ್ಯೂಟಾಗಿ ಕಾಣುತ್ತೆ ಈ ಡಿಸೈನು. ಇದಕ್ಕಿನ್ನೂ ಕುಚ್ಚು ಆ್ಯಡ್ ಮಾಡಿದ್ಮೇಲೆ ಇನ್ನೂ ಬ್ಯೂಟಿಫುಲ್ಲಾಗಿ ಸೂಪರಾಗಿ ಕಾಣಿಸುತ್ತೆ. ಈ ಡಿಸೈನ್ ಅಂತೂ ತುಂಬಾ ಈಸಿ. ನೀವು ಟ್ರೈ ಮಾಡಿ, ನಿಮಗೂ ಇರುತ್ತೆ ಈ ಡಿಸೈನು ಮತ್ತು ತುಂಬಾ ಇಷ್ಟ ಆಗುತ್ತೆ ಈ ಡಿಸೈನು. ಈಗ ನಾನಿಲ್ಲಿ ಈ ಥರ ಲಾಕ್ ಮಾಡ್ಕೊಂಡು ಮತ್ತೆ ಈ ಥರ ದಾರನ ತಗೊಳ್ತಾ ಇದ್ದೀನಿ. ಮತ್ತು ನಾನು ಎಲ್ಲಿ ಇನ್ಸೆಟ್ ಮಾಡಿದ್ನೋ ಅದೇ ಎಕ್ಸಾಕ್ಟ್ ಪಾಯಿಂಟಲ್ಲೇ ನಾನು ಮತ್ತೆ ಇನ್ನೂ ಒಂದು ಸಲ ಇನ್ಸೆಟ್ ಮಾಡಿ ಈ ಥರ ಇನ್ಸೆಟ್ ಮಾಡಿ ಈ ಥರ ದಾರನ ತಗೊಳ್ತಾ ಇದ್ದೀನಿ. ಈ ಹೋಲ್ ಒಳಗಡೆಯಿಂದ ಮತ್ತೆ ಹೀಗೆ ಲಾಕ್ ಮಾಡಿಕೊಂಡು ಮತ್ತು ಇಲ್ಲಿ ಇನ್ನೊಂದು ಸಲ ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡೆ. ಈಗ ಈ ಒಂದು ಸ್ಮಾಲ್ ಹೋಲಿಂದ ಹಾಫ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 ಇಲ್ಲಿ ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಈ ಥರ ಕಾಣ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಕುಚ್ಚು ಹಾಕ್ಕೊಂಡಿದ್ದಾದಮೇಲೆ ಕುಚ್ಚಿಗೆ ನಾವು ಇಲ್ಲಿ ಬೀಡ್ ಆ್ಯಡ್ ಮಾಡ್ಕೊಂಡಿಲ್ಲಲ್ವ, ಅದಕ್ಕೆ 2 ಚೈನ್ ಹಾಕ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಬೀಡ್ ಆ್ಯಡ್ ಮಾಡ್ಕೊಳ್ಬೇಕು. ಈ ಥರ ಲಾಕ್ ಮಾಡಿಕೊಂಡು ಈಗ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸ್ಮಾಲ್ ಡಿಸೈನ್ ಆಗಿರೋದ್ರಿಂದ ಇದು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನಮಗೆ ಓವರ್ ಡಿಸೈನ್ ಬೇಡ ಅನ್ನೋರಿಗೆ ಈ ಥರದೊಂದು ಸಿಂಪಲಾಗಿರೋಂಥ ಡಿಸೈನ್ ಹಾಕ್ಬೋದು. ಯಾರು ಬೇಕಾದರೂ ಈ ಡಿಸೈನ್ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಈ ಡಿಸೈನು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ಥರ ಇನ್ನೂ ಒಳ್ಳೊಳ್ಳೆ ವಿಡಿಯೋನ ಹಾಕೋದಕ್ಕೆ ನನಗೂ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಇಲ್ಲಿ ನಾನು ಈ ಡಿಸೈನ್ ಈ ಥರ ಬಂದಿದೆ. ಇದಕ್ಕಿನ್ನೂ ಕುಚ್ಚು ಆ್ಯಡ್ ಮಾಡಿದ್ಮೇಲೆ ತುಂಬಾ ಬ್ಯೂಟಿಫುಲ್ಲಾಗಿ ತುಂಬ ಪ್ರಿಟ್ಟಿಯಾಗಿ ಕಾಣಿಸುತ್ತೆ. ಈಗ ಈ ಥರ ಲಾಕ್ ಮಾಡಿಕೊಂಡು ಈ ಡಿಸೈನ್ ಮತ್ತು ಇದಿಷ್ಟನ್ನು ಈ ಥರ ಕಂಪ್ಲೀಟ್ ಮಾಡಿಕೊಂಡೆ. ಮತ್ತು ಬೀಡ್ ಆ್ಯಡ್ ಮಾಡಿಕೊಂಡು ಇದೇ ಥರನೇ ಸ್ಯಾರಿ ಫುಲ್ಲು ಇದೇ ಡಿಸೈನೇ ಕಂಟಿನ್ಯೂ ಆಗುತ್ತೆ. ಇದಕ್ಕೆ ಬೀಡ್ ಹಾಕ್ಕೊಂಡಲ್ಲಂತೂ ತುಂಬಾ ಕಾಣಿಸುತ್ತೆ. ನಿಮಗೆ ಬೇಡ ಅಂತಂದರೆ, ಕುಚ್ಚು ಬೇಡ ಅಂತಂದರೆ ಬೀಡ್ ಸಹ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಇದು ಕುಚ್ಚು ಕಟ್ಟಿದಾದ್ಮೇಲೆ ಯಾವ ಥರ ಕಾಣುತ್ತೆ ಅಂತ ನೋಡೋಣ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನಾನಿಲ್ಲಿ ಮಲ್ಟಿ ಕಲರ್ ಸ್ಯಾರಿ ಇದು, ಹಾಗಾಗಿ ನಾನು ಡಿಸೈನ್ಗೆ ಒಂದು ಕಲರ್ ಆ್ಯಡ್ ಮಾಡಿದ್ದೀನಿ. ಮತ್ತು ಕುಚ್ಚಿಗೆ ನಾನಿಲ್ಲಿ ಡಬಲ್ ಕಲರ್ ಯೂಸ್ ಮಾಡಿದ್ದೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಈ ಒಂದು ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಡಿಸೈನ್ನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಡಿಸೈನ್ ಹೇಗಿದೆ ಅಂತ ನನಗೆ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.